ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಸಂಚಿಕೆಯಲ್ಲಿ ದೊಡ್ಡ ಡ್ರಾಮಾ ನಡೆದಿದೆ. ಮನೆಯಲ್ಲಿ ಮೀನಾ ಇಲ್ಲದ ಕಾರಣ ಎಲ್ಲರೂ ಕೆಲಸ ಹಂಚಿಕೊಳ್ಳಬೇಕಾಗಿ ಬಂದಾಗ ಮನೋಜ್ ಸೋಮಾರಿತನ ಬಯಲಾಗಿದೆ. ಮತ್ತೊಂದೆಡೆ ಒಂಟಿತನದಿಂದ ನೊಂದ ಶಾಂತಿ ಮನೋಜ್ಗೆ ಎರಡನೇ ಮದುವೆ ಮಾಡಲು ಬ್ರೋಕರ್ ಮೂಲಕ ಹುಡುಗಿ ನೋಡಲು ಮುಂದಾಗಿದ್ದಾಳೆ. ಸಂಚಿಕೆ ಆರಂಭದಲ್ಲಿ ತಾರಾ ಆಫೀಸ್ಗೆ ಕೆಲವು ರೌಡಿಗಳು ಬಂದು ಅವಳ ಅಪ್ಪನ ಮೇಲೆ ಹಲ್ಲೆ ಮಾಡಲು ಯತ್ನಿಸುತ್ತಾರೆ. ಈ ತೀವ್ರ ಆಘಾತದಲ್ಲಿ ತಾರಾಂಗೆ ಹಳೆಯ ನೆನಪುಗಳೆಲ್ಲ ಮರಳಿ ಬರುತ್ತದೆ. ತನ್ನನ್ನು ನೀರಿಗೆ ತಳ್ಳಿದ್ದು ಬೇರೆ ಯಾರೂ ಅಲ್ಲ, ಮನೋಜನೇ ಎಂಬ ಕಹಿ ಸತ್ಯ ತಾರಾಂಗೆ ನೆನಪಾಗಿ ಬಿಡುತ್ತದೆ. ಇತ್ತ ಮನೆಯಲ್ಲಿ ರವಿ ಅಡುಗೆ ಮಾಡುತ್ತಿದ್ದರೆ ಸೂರ್ಯ ಮನೆ ಒರೆಸುತ್ತಿರುತ್ತಾನೆ. ಆದರೆ ಮನೋಜ್ ಮಾತ್ರ ಫೋನ್ ನೋಡುತ್ತಾ ಸೋಫಾದ ಮೇಲೆ ಆರಾಮಾಗಿ ಕೂತಿರುತ್ತಾನೆ. ತನಗೆ ಹಸಿವಾಗುತ್ತಿದೆ, ಊಟ ಬಡಿಸು ಎಂದು ಮನೋಜ್ ಕೇಳಿದಾಗ ಸೂರ್ಯ ತಡೆದು ಅವನು ಕೆಲಸ ಮಾಡುವವರೆಗೂ ಊಟ ಹಾಕಬೇಡ, ಸಿಂಕ್ ಹತ್ತಿರ ಹೋಗಿ ಪಾತ್ರೆ ತೊಳಿ ಎಂದು ಆದೇಶಿಸುತ್ತಾನೆ. ತಾನು 5 ಡಿಗ್ರಿ ಮಾಡಿಕೊಂಡಿರುವುದಾಗಿ ಮನೋಜ ಜಂಬ ಕೊಚ್ಚಿಕೊಂಡಾಗ ರವಿ ಕೂಡ ನೀನು ಪಾತ್ರೆ ತೊಳೆದರೇನೆ ನಿನಗೆ ಊಟ ಎಂದು ಖಡಕ್ ಆಗಿ ಹೇಳ್ತಾನೆ. ಇದರಿಂದ ಕೋಪಗೊಂಡು ಮನೋಜ ತನ್ನ ಅಮ್ಮ ಶಾಂತಿಯವರನ್ನು ಕರೆಯುತ್ತಾನೆ. ಶಾಂತಿ ಅಲ್ಲಿಗೆ ಬಂದು ತನ್ನ ಮಗ 5 ಡಿಗ್ರಿ ಓದಿದ್ದಾನೆ, ಅವನು ಪಾತ್ರೆ ತೊಳೆಯಬೇಕಾ ಎಂದು ರೇಗಾಡ್ತಾಳೆ. ರಂಗನಾಥ್ ಅವರು ಬಂದು ಮನೆಯವರೆಲ್ಲ ಕೆಲಸ ಮಾಡುತ್ತಿದ್ದಾರೆ. ಇವನು ಮಾಡಿದರೆ ಏನಂತೆ? ನಿನ್ನ ಮೂಢನಂಬಿಕೆಯಿಂದ ಮೀನಾಳನ್ನು ಮನೆಯಿಂದ ಓಡಿಸಿಬಿಟ್ಟೆ, ಈಗ ಎಲ್ಲರೂ ಕೆಲಸ ಹಂಚಿಕೊಳ್ಳಬೇಕು ಎಂದು ಮನೋಜನಿಗೆ ಬುದ್ಧಿ ಹೇಳ್ತಾರೆ. ಆದರೆ ಶಾಂತಿ ತನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನು, ಅವನು ಕೆಲಸ ಮಾಡುವುದು ನನಗೆ ಇಷ್ಟವಿಲ್ಲ ಎಂದು ಮಗನ ಸೋಮಾರಿತನವನ್ನು ಬೆಂಬಲಿಸ್ತಾಳೆ. ಕೊನೆಗೆ ಮನೆಯ ಕೆಲಸದವರನ್ನು ಇಡುವುದಾಗಿ ಶಾಂತಿ ನಿರ್ಧರಿಸ್ತಾಳೆ. ಬಳಿಕ ರಂಗನಾಥ್ ಅವರು ಶಾಂತಿ ಬಳಿ ಬಂದು ಮೀನಾ ಮನೆಯಲ್ಲಿದ್ದಾಗ ಯಾರಿಗೂ ಯಾವುದೇ ತೊಂದರೆ ಇರಲಿಲ್ಲ, ಒಬ್ಬಳೇ ಎಲ್ಲವರನ್ನೂ ನೋಡಿಕೊಳ್ಳುತ್ತಿದ್ದಳು, ಅವಳು ಈ ಮನೆಗೆ ಮುತ್ತು ಇದ್ದ ಹಾಗೆ, ಅಂಥವಳನ್ನು ಓಡಿಸಿ ತಪ್ಪು ಮಾಡಿದೆ, ಈಗಲಾದರೂ ಅವಳನ್ನು ಮರಳಿ ಮನೆಗೆ ಕರೆದುಕೊಂಡು ಬಾ ಎಂದು ಕೇಳಿಕೊಳ್ತಾರೆ. ಆದರೆ ಶಾಂತಿ ಹಠ ಹಿಡಿದು ಮೀನಾ ಈ ಮನೆಗೆ ಬಂದರೆ ಮತ್ತೆ ದರಿದ್ರ ಮುಚ್ಚಿಕೊಳ್ಳುತ್ತದೆ, ಅವಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಳಿ ಕರೆಯುವುದಿಲ್ಲ ಎಂದು ಖಡಾಖಂಡಿತವಾಗಿ ನಿರಾಕರಿಸ್ತಾಳೆ. ಮತ್ತೊಂದೆಡೆ ಸೂರ್ಯ ಮೀನಾ ಇರುವ ಫ್ಲಾಟ್ಗೆ ಬಂದು ಅವಳನ್ನು ಮನೆಗೆ ಮರಳಿ ಬರುವಂತೆ ಕರೆಯುತ್ತಾನೆ. ಆದರೆ ಮೀನಾ ಅತ್ತೆ ಈ ಮೂಢನಂಬಿಕೆಯನ್ನು ನಂಬಿಕೊಂಡಿರುವಾಗ ನಾನು ಹೇಗೆ ಬರಲಿ ಎನ್ನುತ್ತಾಳೆ. ಅಲ್ಲದೆ ಶ್ರುತಿ ತನ್ನನ್ನು ಪ್ರತಿದಿನ ಬಂದು ಮಾತನಾಡಿಸುತ್ತಾಳೆ ಮತ್ತು ರೋಹಿಣಿ ತನಗೆ ಚಾಲೆಂಜ್ ಹಾಕಿ ಹೋಗಿರೋ ವಿಷಯವನ್ನು ಸೂರ್ಯನಿಗೆ ತಿಳಿಸ್ತಾಳೆ. ರೋಹಿಣಿಯೇ ಸ್ವಾಮೀಜಿ ಅಮ್ಮನನ್ನು ನಮ್ಮ ಮನೆಗೆ ಕಳಿಸಿ ನನ್ನನ್ನು ಆಚೆ ಹಾಕಿಸಿರಬಹುದು ಎಂದು ಶ್ರುತಿ ಅನುಮಾನ ಪಡುತ್ತಿದ್ದಾಳೆ ಎಂದು ಮೀನಾ ಹೇಳಿದಾಗ ಸೂರ್ಯನಿಗೂ ರೋಹಿಣಿಯ ಮೇಲೆಯೇ ತೀವ್ರ ಅನುಮಾನ ಬರುತ್ತದೆ. ಇತ್ತ ಶೋರೂಮ್ನಲ್ಲಿ ಮನೋಜ ತನ್ನ ಗೆಳೆಯ ಸೀನಾ ಮತ್ತು ಛಾಯಾ ಬಳಿ ತನ್ನ ವೈವಾಹಿಕ ಜೀವನ ಡೈವರ್ಸ್ ಹಂತಕ್ಕೆ ಬರುವುದರ ಬಗ್ಗೆ ಬೇಜಾರು ಮಾಡಿಕೊಳ್ತಾನೆ. ಆಗ ಸೀನಾ ಒಂದು ಕುತಂತ್ರದ ಐಡಿಯಾ ಕೊಡುತ್ತಾನೆ. ನಾನು ರೋಹಿಣಿಯನ್ನು ಪ್ರೀತಿಸುವಂತೆ ನಾಟಕ ಮಾಡುತ್ತೇನೆ, ಆ ಮೂಲಕ ರೋಹಿಣಿಗೂ ನನಗೂ ಸಂಬಂಧ ಇದೆ ಎಂದು ಕೋರ್ಟಿನಲ್ಲಿ ಸುಳ್ಳು ಹೇಳಿ ಸುಲಭವಾಗಿ ಡೈವರ್ಸ್ ಪಡೆಯಬಹುದು ಎಂದು ಐಡಿಯಾ ಹೇಳಿದಾಗ ಮನೋಜ ತನ್ನ ಕೇಸ್ ಸ್ಟ್ರಾಂಗ್ ಆಗುತ್ತದೆ ಎಂದು ಆ ಕುತಂತ್ರಕ್ಕೆ ಒಪ್ಪಿಕೊಳ್ತಾನೆ. ರಾತ್ರಿ ಸಮಯದಲ್ಲಿ ರವಿ ಕೆಲಸದ ಕಾರಣ ಮನೆಗೆ ಬಂದಿರುವುದಿಲ್ಲ. ಸೂರ್ಯ ಮೀನಾಳ ಫ್ಲ್ಯಾಟಿನಲ್ಲಿ ಉಳಿಯುತ್ತಾನೆ ಮತ್ತು ರಂಗನಾಥ್ ಅವರು ಕೇಶವ ಅವರ ಮನೆಗೆ ಹೋಗುತ್ತಾರೆ. ಇದರಿಂದ ಶಾಂತಿ ಇಡೀ ರಾತ್ರಿ ಮನೆಯಲ್ಲಿ ಒಬ್ಬಳೇ ಕಳೆಯಬೇಕಾಗುತ್ತದೆ. ಮೀನಾ ಇದ್ದಾಗ ಮನೆ ಎಷ್ಟು ಲವಲವಿಕೆಯಿಂದ ಇರುತ್ತಿತ್ತು ಎಂಬುದನ್ನು ನೆನೆದು ಶಾಂತಿಗೆ ಒಂಟಿತನದ ಕಷ್ಟ ಮತ್ತು ತನ್ನ ತಪ್ಪಿನ ಅರಿವಾಗುತ್ತದೆ. ಮರುದಿನ ಬೆಳಗ್ಗೆ ಶಾಂತಿ ಕಸ್ತೂರಿ ಮನೆಗೆ ಬಂದು ತನ್ನ ಒಂಟಿತನದ ಬೇಸರವನ್ನು ತೋಡಿಕೊಳ್ತಾಳೆ. ಅಲ್ಲಿಗೆ ಬ್ರೋಕರ್ ಒಬ್ಬರನ್ನು ಕರೆಸಿ ಮನೋಜನ ಎರಡನೇ ಮದುವೆ ಮಾಡಲು ಹುಡುಗಿಯರ ಫೋನ್ ನಂಬರ್ ಪಡೆದುಕೊಳ್ತಾಳೆ. ಕೊನೆಯಲ್ಲಿ ಸೂರ್ಯ ಮತ್ತು ಮೀನಾ ರಸ್ತೆಯಲ್ಲಿ ಹೋಗುತ್ತಿರುವಾಗ ಮೆಂಟಲಿ ಅಪ್ಸೆಟ್ ಆಗಿರುವ ಹುಡುಗನೊಬ್ಬ ಚಾಕು ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿರುತ್ತಾನೆ. ಆಗ ಮೀನಾ ಹೂಗಳನ್ನು ತಂದು ಆ ಹುಡುಗನ ಮೇಲೆ ಎರಚಿ ಅವನ ಗಮನ ಬೇರೆಡೆ ಸೆಳೆಯುತ್ತಾಳೆ. ತಕ್ಷಣವೇ ಸೂರ್ಯ ಸಮಯ ಪ್ರಜ್ಞೆಯಿಂದ ಮುನ್ನುಗ್ಗಿ ಅವನ ಕೈಯಲ್ಲಿದ್ದ ಚಾಕುವನ್ನು ಕಸಿದುಕೊಂಡು ಆ ಹುಡುಗನ ಪ್ರಾಣವನ್ನು ಉಳಿಸುತ್ತಾನೆ. ಅಲ್ಲಿದ್ದ ಜನರೆಲ್ಲ ಸೂರ್ಯ ಮೀನಾ ಅವರ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಶ್ರುತಿ ಕೂಡ ಇಬ್ಬರ ಐಡಿಯಾಕ್ಕೂ ಸೂಪರ್ ಎಂದು ಹೊಗಳುತ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಈ ಕಡೆ ರೋಹಿಣಿ ಫೋನ್ ಮಾಡ್ತಾಳೆ. ಅವ್ರ ಮಾವನಿಗೆ ಫೋನ್ ಮಾಡಿ, ಮಾವ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿದಾಗ, ಇಲ್ಲಮ್ಮ ನಾನು ನಿನ್ನ ಕ್ಷಮಿಸೋಕ್ಕಾಗಲ್ಲ, ನಾನು ನಿನ್ನನ್ನು ಎಷ್ಟು ನಂಬಿದ್ದೆ, ಆದರೆ ನೀನು ನಮ್ಮನೆಯವರಿಗೆ ನೀನು ಮೋಸ ಮಾಡಿಬಿಟ್ಟೆ, ಹಾಗಾಗಿ ನಿನ್ನ ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾಳೆ.
ನಾನು ಕ್ಷಮಿಸಿದ್ದೆ. ನಿನ್ನ ಪರವಾಗಿ ನಿನ್ನ ಅತ್ತೆ ಜೊತೆಯೂ ಮಾತಾಡಿದ್ದೆ. ಆದರೆ ಯಾರು ನನ್ನ ಉಸಿರು ನನ್ನ ಜೀವ ಅಂದುಕೊಂಡಿದ್ದೇನೋ ನೀನು ಅವನನ್ನೇ ಮುಟ್ಟಿಬಿಟ್ಟೆ ಎಂದು ರೋಹಿಣಿ ತಮಗೆ ಮಾಡಿದ ಮೋಸ ದ್ರೋಹವನ್ನು ನೆನೆದು ಕೋಪದಿಂದ ರೇಗಾಡ್ತಾರೆ. ಈ ಕಡೆ ಮನೆಯಲ್ಲಿ ಎಲ್ಲ ಇರ್ತಾರೆ. ಮತ್ತು ರೋಹಿಣಿ ತುಂಬ ಉದ್ಘಾಟನದಿಂದ ಹೇಗಿದೆ ಮಾವ ನಿಮ್ಮ ಮೈಗೆ ಎಂದು ರಂಗನಾಥ್ ಅವರಿಗೆ ಕೆಣಕುವ ಹಾಗೆ ಕೇಳ್ತಾಳೆ. ರೋಹಿಣಿ ತನ್ನ ಅಪ್ಪನಿಗೆ ಎದುರಾಡಿ ಮಾತಾಡುವುದನ್ನು ಕಂಡು ಸೂರ್ಯನಿಗೆ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸಿಂಹದಂತೆ ರೊಚ್ಚಿಗೇಳುವ ಸೂರ್ಯ, ಯಾರ ಹತ್ತಿರ ಮಾತನಾಡುತ್ತಿದ್ದೀಯಾ ನೀನು ಅಂತ ಹೇಳಿ ಕೋಪದಿಂದ ಕೂಗಾಡಿದ್ದಕ್ಕೆ ನಿನ್ನ ರೌಡಿಸಮ್ ಎಲ್ಲ ನನ್ನ ಹತ್ತಿರ ನಡೆಯುವುದಿಲ್ಲ. ಒಂದು ದಿನ ನಿನ್ನ ಈ ದುಹರ ಅಂತ ಹೇಳಿದಾಗ ಒಂದು ದಿನ ನಿನ್ನ ಈ ದುರಹಂಕಾರಕ್ಕೆ ನಿನ್ನ ದೇಹ ಜೀವ ಎರಡೂ ಬಲಿಯಾಗುತ್ತೆ ಎಂದು ತೀವ್ರವಾಗಿ ಎಚ್ಚರಿಸ್ತಾನೆ. ಅಷ್ಟಕ್ಕೆ ನಿಲ್ಲಿಸದ ಸೂರ್ಯ ನಿನ್ನ ಕಣ್ಣ ಮುಂದೆಯೇ ನಿಂತು ಕೇಕೆ ಹಾಕಿ ನೀನು ಮಾಡಿದ ಕರ್ಮಕ್ಕೆ ಭಗವಂತ ಪ್ರತಿಫಲ ಕೊಡ್ತಾನೆ. ನಿನ್ನ ಛಲ ದೊಡ್ಡದೋ ಅಥವಾ ನಮ್ಮ ಜೊತೆ ಇರುವ ಭಗವಂತನ ಬಲ ದೊಡ್ಡದು ನೋಡೇ ಬಿಡೋಣ ಎಂದು ರೋಹಿಣಿಗೆ ನೇರವಾಗಿಯೇ ಸವಾಲಾಗ್ತಾನೆ. ಸೂರ್ಯನ ಈ ರುದ್ರಾವತಾರ ಕಂಡು ರೋಹಿಣಿ ಸ್ವಲ್ಪ ಹೆದರುತ್ತಾಳೆ. ಮುಂದೆ ಏನೇನಾಗತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.